ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೈಸ್, ಬನ್ನಿ ಹಾಗಿದ್ರೆ ಏನು ಇವತ್ತಿನ ದಿನ ಲಾಗ್ ಶೇರ್ ಮಾಡ್ತಾ ಇರೋದು ಅನ್ನೋದಾದರೆ, ನಾನು ಮಾಲ್ಟ್ ಪೌಡರ್ನ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಮಾಲ್ಟ್ ಪೌಡರ್ ಅಂತ ಅನ್ಕೋಬೋದು. ಹಾಗೆ ಕಾಂಟ್ಯಾಕ್ಟ್ ವರಮಹಾಲಕ್ಷ್ಮಿ ಮಾಲ್ಟ್ ಪೌಡರ್ ಅಂತ ಹಾಕಿದ್ದೀರಾ ಅಂತ ಅನ್ಕೋತಿರ್ತೀರ. ಆಲ್ಮೋಸ್ಟ್ ನಿಮ್ಮ ಮೈಂಡಲ್ಲೆಲ್ಲ ಬಂದಿರುತ್ತೆ. ಖಂಡಿತ ಹೌದು. ಹೇಳ್ಬೇಕಂದ್ರೆ ನಾನು ಈ ಒಂದು ಪ್ರಾಡಕ್ಟ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಮಾಲ್ಟ್ ಪೌಡರ್ಗೆ 45 ಐಟಮ್ಸನ್ನು ಆ್ಯಡ್ ಮಾಡಿರ್ತೀನಿ. ಪ್ರತಿಯೊಂದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇದರಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಹಾಕಿದ್ದೀವಿ ಅನ್ನೋದನ್ನು ಕೂಡ ಆ ಮಾಲ್ಟ್ ಪೌಡರ್ ಪ್ಯಾಕೆಟಲ್ಲೇ ನಾನು ಹೇಳಿರ್ತೀನಿ. ಸೊ 45 ದಿನಸಿ ಅಂದರೆ ಪದಾರ್ಥಗಳು ಏನಿದೆ ಅಲ್ಲ, ಅದನ್ನು ಪ್ರತಿಯೊಂದು ಹೇಳ್ಬೇಕಂದ್ರೆ ಹೆಲ್ದಿ ಆಗಿರೋವಂಥದ್ದು. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಇವನ್ ಸಿರಿಧಾನ್ಯಗಳಾಗಿರ್ಬೋದು, ಎಲ್ಲನೂ ಸೇರಿಸಿ ಮಾಡಿರೋ ಅಂಥ ಒಂದು ಇದು ಮಾಲ್ಟ್ ಪೌಡರ್ ಆಗಿರುತ್ತೆ. ತುಂಬ ಹೆಲ್ದಿಯಾಗಿರೋವಂಥ ಒಂದು ಮಾಲ್ಟ್ ಪೌಡರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಹೇಳ್ಬೇಕಂದ್ರೆ ಇದು ಮನೆಯಲ್ಲೇ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಇದನ್ನು ಯಾವುದೇ ರೀತಿ ಕೆಲವರೆಲ್ಲ ಅನ್ಕೋಬೋದು, ಯಾಕೆಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಇದು ಮನೇಲಿ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀವೋ ಅದೇ ರೀತಿ ಪ್ರಿಪೇರ್ ಮಾಡಿರೋವಂಥದ್ದು. ಆ್ಯಕ್ಚುಲಿ ಆಫ್ಲೈನು ಸಿಗುತ್ತೆ, ಆನ್ಲೈನ್ ಕೂಡ ಸಿಗುತ್ತೆ. ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಆಫ್ಲೈನ್ ಆನ್ಲೈನ್ ಕೂಡ ಸಿಗುತ್ತೆ ಮಾಲ್ಟ್ ಪೌಡರು. ಬೇಕು ಅಂದರೆ ಬೇಗ ಬೇಗ ಪರ್ಚೇಸ್ ಮಾಡಿ, ಓಕೆನಾ. 1 kgಗೆ 500 ರೂಪೀಸ್ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಅರ್ಧ kg ಅಂದರೆ 500 ಗ್ರಾಮಿಗೆ 250 ರೂಪೀಸ್ ಅಂದರೆ 250 ರೂಪಾಯಿ ಇರುತ್ತೆ. ಇವನ್ 1 kg ಮತ್ತು 500 ಗ್ರಾಮು ಹಾಗೆ ಮತ್ತು 250 ಗ್ರಾಮು ಕ್ವಾಂಟಿಟಿಲಿ ಸಿಗುತ್ತೆ. ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಹೇಳಬೇಕಂದ್ರೆ ಇದೆಲ್ಲ ಸಿರಿಧಾನ್ಯಗಳು, ರಾಗಿ, ಗೋಧಿ ನುಚ್ಚು ಆ್ಯಡ್ ಮಾಡಿದ್ದೀನಿ. ದಪ್ಪ ಗೋಧಿ ಇರುತ್ತಲ್ವ, ಅದಕ್ಕೆ ಗೋಧಿ ನುಚ್ಚು ಆ್ಯಡ್ ಮಾಡಿರೋದು. ಜೋಳ, ಬಾರ್ಲಿ, ಆಮೇಲೆ ಡ್ರೈ ಫ್ರೂಟ್ಸು, ಸಿರಿಧಾನ್ಯಗಳು, ಕಾಳುಗಳು ಎಲ್ಲದನ್ನು ಆ್ಯಡ್ ಮಾಡಿರೋವಂಥದ್ದಾಗಿರುತ್ತೆ. ಬೇಗ ಬೇಗ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇದೆಲ್ಲ ತೋರಿಸ್ತೀನಲ್ವ, ಇವಾಗ ನಿಮಗೆ ಇದನ್ನು ನೋಡಿದ್ರೆ ಅನಿಸುತ್ತೆ ಮಾಲ್ಟ್ ಪೌಡರ್ ಎಷ್ಟು ಚೆನ್ನಾಗಿದೆ ಅಂತ. ನೀವೇ ಥಿಂಕ್ ಮಾಡಿ, ಎಷ್ಟು ವೆರೈಟೀಸ್ ಹಾಕಿದ್ದೀವಿ. 45 ಐಟಮ್ಸ್ ಅಂದರೆ ನೀವೇ ಥಿಂಕ್ ಮಾಡಿ ಗೈಸ್, ಎಷ್ಟೆಲ್ಲ ಹಾಕಿರ್ಬೋದು. ರಾಜ್ಮಾ ಆಗಿರ್ಬೋದು, ಎಳ್ಳು, ಶೇಂಗಾ, ಪ್ರತಿಯೊಂದು ಕಾಳುಗಳನ್ನು ಆ್ಯಡ್ ಮಾಡಿಬಿಟ್ಟು ಮಾಡಿರೋವಂಥದ್ದು ಇದು ಮಾಲ್ಟ್ ಪೌಡರು. ಈ ಒಂದು ಮಾಲ್ಟ್ ಪೌಡರ್ನ 1 ವರ್ಷದಿಂದ ಹಿಡಿದು 100 ವರ್ಷದವರೆಗಿನ ಏಜ್ನವರು ಕೂಡ ತೊಗೋಬೋದು. ಇದನ್ನು ನಮಗೆ ಚಿಕ್ಕವರಿದ್ದಾಗ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನಮಗೆ ಮಾಡಿಕೊಡೋರು. ಇದು ಒಂದು ಮಾಲ್ಟು ಮತ್ತು ರಾಗಿ ಕೀಲ್ಸ್ ಆಗಿರ್ಬೋದು, ಅಳವೆ ಬೀಜದ ಗಂಜಿ, ಮತ್ತು ರವೆ ಗಂಜಿ, ಈ ಥರ ವೆರೈಟೀಸ್ ಆಫ್ ಗಂಜಿಗಳು ಇರ್ತಿತ್ತು. ಅದರಲ್ಲಿ ಮಾಲ್ಟ್ ಅಂತ ನಾವು ಹೇಳ್ತಾ ಇದ್ದಿದ್ದು ಈ ರಾಗಿ ಗಂಜಿಗೆ ಮಾಲ್ಟ್ ಅಂತ ಹೇಳ್ತಾ ಇದ್ವಿ. ಸೊ ಇವಾಗ ಸ್ವಲ್ಪ ಜನ ಯೂಸ್ ಮಾಡ್ತಿದ್ದಾರೆ. ಕೆಲವರು ಇನ್ನು ಈಗ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗಿನ್ನ ಅಷ್ಟೊಂದು ಲೈಕ್ ಮಾಡ್ತಾಯಿಲ್ಲ. ಹೇಳ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ನಾನಾ ರೀತಿ ಪ್ರಾಬ್ಲಮ್ಸ್ ಬರ್ತಾಯಿದೆ ಹೆಲ್ತಿಂದ. ಸೊ ಅದಕ್ಕೋಸ್ಕರ ನನಗೆ ಸೀರೆ ಬಿಸ್ನೆಸ್ಸು ಅದೆಲ್ಲ ಮಾಡ್ತಾಯಿದ್ದೆ. ಓಕೆ, ಯೂಟ್ಯೂಬೆಲ್ಲ ಮಾಡ್ತಾಯಿದ್ದೆ. ಬಟ್ ನನಗೆ ತಲೆಯಲ್ಲಿ ಇದ್ದಿದ್ದು ಏನಪ್ಪ ಅಂದರೆ ಏನಾದರೂ ಯೂಸ್ ಆಗೋವಂಥದ್ದು ಮಾಡಬೇಕು. ಹಂಗಂತ ಬಟ್ಟೆ ಯೂಸ್ ಆಗಲ್ವಾ ಅಂತ ಕೆಲವರು ಅನ್ಕೋಬೋದು. ಖಂಡಿತ ಯೂಸ್ ಆಗುತ್ತೆ, ಬಟ್ ಅದು ಬೇರೆ ಆಗುತ್ತೆ. ಇದು ಒಂದು ಹೆಲ್ದಿ ಆಗಿರೋವಂಥದ್ದು ಅಂತ ಹೇಳಿ ನನಗೆ ಈ ಥರ ಏನಾದರೂ ಫುಡ್ಡಲ್ಲಿ ಮಾಡಬೇಕು ಅನ್ನೋದು ತುಂಬ ಒಂದು ದಿನದ ಆಸೆ ಆಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ಯೂಟ್ಯೂಬ್ ಚಾನಲ್ ಅಡುಗೆದೇ ಇದೆ. ಆ ಟೈಮಲ್ಲೇ ನಾನು ಇದನ್ನು ಮಾಡಬೇಕು ಅಂದ್ಕೊಂಡೆ. ಬಟ್ ನನ್ನ ಪರಿಸ್ಥಿತಿ ಮಾಡೋ ಥರ ಇರಲಿಲ್ಲ. ಇವಾಗ ನನಗೆ ಈ ಒಂದು ಬಿಸ್ನೆಸ್ ಮಾಡೋ ಒಂದು ಶಕ್ತಿ ಬಂದಿದೆ ಅಂದರೆ ಅನ್ಕೋಬೋದು. ಕೆಲವರೆಲ್ಲ ಯಾಕೆ ಅವಾಗೆಲ್ಲ ಏನಾಗಿತ್ತು ಅಂತ. ಹಾಗಲ್ಲ, ಆ್ಯಕ್ಚುಲಿ ನಾನು ಅವಾಗಿನ್ನು ಸ್ಕೂಲಿಗೆ ವರ್ಕ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಸೊ ಆಮೇಲೆ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಯಿತು, ಅದಕ್ಕೋಸ್ಕರ ಅದೆಲ್ಲ ಬಿಟ್ಟಿದ್ದಾಯಿತು. ಹಾಗೆ ಆಮೇಲೆ ಮನೇಲೇ ಇದ್ದೇನು ಮಾಡೋದು ಅಂತ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಸೀರೆ ಬಿಸ್ನೆಸ್ ಕೂಡ ಅದೂ ನಡೀತಾ ಇದೆ. ಯೂಟ್ಯೂಬಲ್ಲಿ ನಾನು ಹೇಳಬೇಕಂದ್ರೆ ಜಾಸ್ತಿ ಆ್ಯಕ್ಟಿವ್ ಆಗಿರಲ್ಲ. ಕೆಲವರೆಲ್ಲ ಹೇಳ್ತಿರ್ತೀರ ಯೂಟ್ಯೂಬರ್ಸು, ಸೊ ಸಾರಿ. ಬಟ್ ಹೇಳ್ಬೇಕಂದ್ರೆ ಈಗ ಸೀರೆದು ಮಾಡೋಕ್ಕೆ ಶುರು ಮಾಡಿದಾಗಿಂದ ಸ್ವಲ್ಪ ಬ್ಯುಸಿ ಆಗಿರೋದಂತೂ ನಿಜಾನೇ.
ಹಾಗೆ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಇರೋದ್ರಿಂದನೂ ನಾನು ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ಹೇಳಬೇಕಂದ್ರೆ ನಾನು ಯಾವಾಗ ಫ್ರೀ ಅಂತ ಆಗ್ತೀನೋ ಆವಾಗ ಮಾತ್ರ ನಾನು ಯೂಟ್ಯೂಬ್ ಕಡೆ ಬರ್ತೀನಿ. ಸೊ ಹಾಗಾಗಿ ನನಗೆ ಇದ್ದಿದ್ದು ಏನು ಅಂದರೆ, ನನ್ನಂಥವ್ರು ತುಂಬ ಜನ ಇರ್ತಾರೆ. ಹೇಳ್ಬೇಕಂದ್ರೆ PCOD, PCOS ಈ ಥರ ಬಿ ಪಿ, ಶುಗರು, ಹಾರ್ಟ್ ಪ್ರಾಬ್ಲಮ್ಮು, ಈವನ್ ಇವಾಗ ಎಲ್ಲ ನೋಡ್ತಾ ಇದ್ದರೆ ಹೆಲ್ತ್ ವೈಸು ತುಂಬ ಕಾನ್ಸಂಟ್ರೇಷನ್ ಮಾಡ್ಬೇಕು ನಾವು. ಅದು ನನಗೆ ತುಂಬ ದಿನದಿಂದ ಇತ್ತು. ಏನೇ ಸೀರೆ ಬಿಸ್ನೆಸ್ ಇರ್ಬೋದು, ಏನೇ ಯೂಟ್ಯೂಬ್ ಮಾಡಿ ಇರ್ಬೋದು, ಬಟ್ ನಾವು ಜನರಿಗೆ ಒಂದು ಒಳ್ಳೆಯದಾಗುವಂಥದ್ದು ಏನಾದರೂ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇದ್ದಂಥದ್ದು. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡಿರೋವಂಥದ್ದು. ಕೆಲವರೆಲ್ಲ ಅಂದ್ಕೋಬೋದು, ಓ ನಿಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅಶ್ವಿನಿ ಇದ್ದಾರಲ್ಲ, ಅಶ್ವಿನಿ ಮೇಡಮ್ ಮಾಡಿದಾರಲ್ಲ, ಅದಕ್ಕೋಸ್ಕರ ನೀವು ಮಾಡಿದ್ದೀರಾ ಅಂತ ಕೆಲವರು ಥಿಂಕಿಂಗ್ ಬಂದೇ ಬರುತ್ತೆ, ಸಹಜ ಅದು. ಬಟ್ ಖಂಡಿತ ಇಲ್ಲ. ಆ್ಯಕ್ಚುಲಿ ಅವರು ದಾವಣಗೆರೆಯವರೇ, ಬಟ್ ನಾವು ದಾವಣಗೆರೆ ಹತ್ರ ಹಳ್ಳಿಯವರು, ಅವರು ಹಳ್ಳಿಯವರೇ ಅಂತೆ. ಬಟ್ ನಾವು ಬೆಳೆದಿದ್ದು ಅವ್ರ ಥರನೇ, ಅವರು ನಮ್ಮ ಥರನೇ ಬೆಳೆದಿದ್ದಾರೆ, ಅದರಲ್ಲೇನು ಇನ್ನೊಂದಿಲ್ಲ. ಆ್ಯಕ್ಚುಲಿ ನನಗೆ ಇದು ತುಂಬ ದಿನದ ಆಸೆ ಕೂಡ ಆಗಿತ್ತು. ಅವ್ರು ಯಾವ ಥರ ಥಿಂಕ್ ಮಾಡಿದ್ರೋ ನಾನು ಅದೇ ಥರ ಥಿಂಕ್ ಮಾಡ್ತಾಯಿದ್ದೆ. ಬಟ್ ನನ್ನ ಕಂಡೀಷನ್ ಆ ಥರ ಇರಲಿಲ್ಲ. ನಾನು ಮಾಡೋಷ್ಟು ನನಗೆ ಕೆಪಬಿಲಿಟಿ ಇರಲಿಲ್ಲ. ಅವ್ರದ್ದು ಪಾಪ ಅವರು ಚೆನ್ನಾಗಿದ್ದಾರೆ, ಅವರು ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಮಾಡಿದ್ದೀನಿ ಅಂತ ಕೆಲವರೆಲ್ಲ ಥಿಂಕ್ ಮಾಡ್ತಿರ್ಬೋದು. ಖಂಡಿತ ಇಲ್ಲ. ಈಗ 2.5-3 ವರ್ಷದಿಂದನೇ ನನಗೆ ಇದು ಮಾಡಬೇಕು ಅನ್ನೋದು ತುಂಬ ಇತ್ತು. ಬಟ್ ನನ್ನ ಈಗ ಹೇಳ್ತಾರಲ್ಲ, ಯಾವುದಕ್ಕೆ ಆಗಲಿ ಕಾಲ ಕೂಡಿ ಬರಬೇಕು ಅಂತ. ಸೊ ಆ ಒಂದು ಯೋಗ ಇವಾಗ ನನಗೆ ಸಿಕ್ಕಿದೆ. ಅದಕ್ಕೋಸ್ಕರ ಹೆಲ್ದಿಯಾಗಿರೋದು ಮಾಡಬೇಕು ಅನ್ನೋ ಪರ್ಪಸ್ಸಿಗೆ ನಾನು ಇದನ್ನು ಮಾಡಿರೋವಂಥದ್ದು. ನಿಮಗಿಷ್ಟ ಆದರೆ ಬೇಗ ಬೇಗ ಪರ್ಚೇಸ್ ಮಾಡಿ. ನೋಡಿ, ಪ್ರತಿಯೊಂದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ರಾಗಿ ಅದೆಲ್ಲ ತೊಳೆದುಬಿಟ್ಟು ಮನೆಯಲ್ಲೇ ಬಿಸಿಲಿಗೆ ಒಣಗಿಸಿದ್ರೆ ಬೆಂಡ್ ಬಂದುಬಿಡುತ್ತೆ ಅಂತೇಳಿ ಮನೆಯಲ್ಲೇ ಫ್ಯಾನ್ ಗಾಳಿಗೆ ಎಲ್ಲ ಒಣಗಿಸಿ ಹಾಗೆಯೇ ಬಿಸಿ ಮಾಡಿ ಯಾಕೆ ಹಾಕ್ತಿದ್ದೀರಾ ಅಂತ ನೀವು ಕೇಳ್ಬೋದು. ತುಂಬ ದಿನ ಇರೋದಲ್ವಾ. ಸೊ ಹಾಗಾಗಿ ಇದನ್ನು ಬಿಸಿ ಮಾಡಿದ್ರೆ ಬೆಟರು. ಇಲ್ಲ ಅಂದರೆ ಹಿಟ್ಟಲ್ಲಿ ಹುಳ ಆಗಿಬಿಡುತ್ತೆ ಮಾಲ್ಟ್ ಪೌಡರಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ರಾಗಿ ಎಲ್ಲ ತೊಳೆದ್ಬಿಟ್ಟು ಒಣಗಿಸಿ ಈ ಥರ ಬಿಸಿ ಮಾಡಿದ್ರೆ ತುಂಬ ದಿನ ಚೆನ್ನಾಗಿರುತ್ತೆ. ಹಿಟ್ಟು ಘಮ ಘಮ ಅಂತಿರುತ್ತೆ. ಅದನ್ನು ನೋಡ್ತಾ ಇದ್ದರೆ ಯಾವಾಗ ಕುಡಿತೀವೋ ಅನ್ನೋ ಮನ್ಸು ಮಾಡ್ಕೊಂಡು ಅನ್ಬೇಕು, ಅಷ್ಟು ಫ್ಲೇವರ್ ಇತ್ತು. ಹೇಳ್ಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ತುಂಬ ಜನ ಟೀ ಕಾಫಿ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಈವನ್ ನಾನೇ ಇದ್ದೀನಿ. ಕಾಫಿ ಇಲ್ಲದೆ ನನಗಿರೋಕ್ಕಾಗಲ್ಲ. ಆ ಒಂದು ಅಭ್ಯಾಸನ ಸಂಜೆ ಟೈಮ್ ಕುಡಿಯೋದು ಬಿಟ್ಬಿಟ್ಟಿದ್ದೀವಿ. ಈಗ ಬೆಳಗ್ಗೆನೂ ಕುಡಿಯೋದು ಬಿಡಬೇಕು. ಬೆಳಗ್ಗೆ ಯಾಕಂದರೆ ಇರೋಕ್ಕೆ ಆಗಲ್ಲ ಕಾಫಿ ಅನ್ನೋ ಮಟ್ಟಕ್ಕೆ ಬಿಟ್ಟಿರೋಕ್ಕೆ. ಅದೇನೋ ಒಂಥರ ಅಡಿಕ್ಷನ್ಸ್ ಇರುತ್ತಲ್ವ, ಅದನ್ನೆಲ್ಲ ನಾವು ಬಿಟ್ಟು ಈ ಥರ ಹೆಲ್ದಿ ಫುಡ್ ಕಡೆ ಬರಬೇಕು ಅಂದರೆ ಆದಷ್ಟು ಈ ಥರ ಎಲ್ರಿಗೂ ಸಿಗೋ ಥರ ಆಗಬೇಕು. ಇವಾಗೆಲ್ಲ ಬಂದಿದೆ, ಎಲ್ಲರೂ ಮಾಡ್ತಿದ್ದಾರೆ. ಬಟ್ ನೀವೇನು ಹೊಸ್ದಾಗಿ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಖಂಡಿತ ಇಲ್ಲ, ನಾನೇನು ಹೊಸ್ದಾಗಿ ಮಾಡ್ತಾಯಿಲ್ಲ. ಇದು ಹೆಲ್ದಿಯಾಗಿರೋದಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ಹೇಳ್ಬೇಕಂದ್ರೆ ಅವ್ರನ್ನ ನೋಡಿ ನಾನು ಮಾಡಿದ್ದೀನಿ ಅಂತ ತುಂಬ ಜನ ಯಾರಾದರೂ ಅನ್ಕೋತಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಹಾಗೆ ಗಾಯ್ಸ್, ಹೇಳ್ಬೇಕಂದ್ರೆ ಇದು ಹೆಲ್ದಿ ಇದೆ ಅಲ್ವಾ, ಈಗ ನಮಗೂ ಬೆನಿಫಿಟ್ ಇದೆ, ಬೇರೆಯವ್ರಿಗೂ ಒಳ್ಳೆಯದಾಗಲಿ ಅನ್ನೋದು ಪರ್ಪಸ್ಸಿಗೆ ಮಾತ್ರ ನಾನು ಈ ಒಂದು ಫುಡ್ ಮಾಲ್ಟ್ ಪೌಡರ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಮಾಡ್ತಿರೋದಷ್ಟೇ. ಆ್ಯಕ್ಚುಲಿ ತುಂಬ ದಿನದ ಒಂದು ಇದು ಏನೋ ಹೇಳಬೇಕಂದ್ರೆ, ನಾನು ಸೀರೆ ಬಿಸ್ನೆಸ್ಸಲ್ಲೇ ಹೇಳಿದ್ದೆ, ನಾನಿನ್ನೂ ಏನೇನೋ ಅಂದ್ಕೊಂಡಿದ್ದೀನಿ ಮಾಡಬೇಕು ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಎಲ್ಲದಕ್ಕೂ ಯೋಗ ಬರಬೇಕಲ್ವ, ಹಾಗೆ. ಸೊ ಈಗ ನನಗೆ ಈ ಒಂದು ಮಾಡಬೇಕು ಅನ್ನೋದು ಇಂಟೆನ್ಷನ್ ತುಂಬ ದಿನದಿಂದ ಇತ್ತು. ಇವಾಗ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಇಲ್ಲಿ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಆ್ಯಡ್ ಮಾಡಿರ್ತೀನಿ. ಹಾಗೆ ಈಗ ಏನು ತೋರಿಸಿದ್ದೀನಲ್ಲ, ಇದೇ ಮೆಥಡಲ್ಲೇ ನಿಮಗೆ ಸಿಗುತ್ತೆ. ಓಕೆನಾ? ಬೇಕು ಅನ್ನೋರು ಆಫ್ಲೈನ್ ಆನ್ಲೈನ್ ಕೂಡ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಫ್ಲೈನಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. 1 kg ಇರುತ್ತೆ, ಮತ್ತು 500 ಗ್ರಾಮ್ ಇರುತ್ತೆ, 250 ಗ್ರಾಮೂ ಕೂಡ ಸಿಗುತ್ತೆ. ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೋಬೋದು. ಆನ್ಲೈನ್ ಆಫ್ಲೈನ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆನಾ? ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಈಗ ನಮ್ಮಂಥವ್ರು ತುಂಬ ಜನ ಇರ್ತಾರೆ. ಹಾಗೆ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ಇದೆಲ್ಲ ಅಡಿಕ್ಟೇ ಇಲ್ಲ. ಅವರು ಎಲ್ಲ ಬರೀ ಏನಪ್ಪ ಹೊರಗಿಂದ ಬಯಸ್ತಾ ಇದ್ದಾರೆ, ಮನೆಗಿಂದ ಅಷ್ಟು ಇಷ್ಟನೇ ಪಡೋದಿಲ್ಲ. ಅಂಥವ್ರಿಗೆ ಮಕ್ಕಳಿಗೂ ಕೂಡ ಇದನ್ನು ಇಷ್ಟಪಟ್ಟು ಕುಡಿಯೋ ಥರ ಆಗಬೇಕು. ಆ ಒಂದು ಪರ್ಪಸ್ಸು. ಈವನ್ ಇದು 1 ವರ್ಷದಿಂದ 100 ವರ್ಷದವರೆಗೂ ಯಾರು ಬೇಕಾದರೂ ಇದನ್ನು ಮಾಡ್ಕೊಂಡು ಕುಡಿಬೋದು. ಇಷ್ಟ ಇದ್ದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ. 45 ಐಟಮ್ಸನ್ನು ನಾನು ಸೇರಿಸಿದ್ದೀನಿ ಇಲ್ಲಿ.
ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಂಡು ಕುಡೀರಿ. ಇಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ನಾನಿಲ್ಲಿ ಕಾಂಟ್ಯಾಕ್ಟ್ ನಂಬರ್ ಆ್ಯಡ್ ಮಾಡಿರ್ತೀನಿ, ನೀವು ಆನ್ಲೈನ್ ಆಫ್ಲೈನ್ ಕೂಡ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹೋಗಿ ಬರೋಣ. ಬಾಯ್, ಲವ್ ಯು.